ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಜ್ಯದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರು ಯಾವ್ಯಾವ ಕಾಮಗಾರಿದೆ ಅವ್ರ ಸಂಬಂಧಪಟ್ಟಂಥ ಎಲ್ಲ ಸಚಿವರಿಗೂ ಇನ್ವಿಟೇಷನನ್ನು ನಿನ್ನೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯೊಳಗೆ ಮಂತ್ರಿಗಳು ಬರ್ತಾರೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೂ ಇನ್ವಿಟೇಷನ್ ಕೊಡ್ತಾ ಇದ್ದೀವಿ. ಮತ್ತು ದೊಡ್ಡ ಪ್ರಮಾಣದೊಳಗೆ ನಮ್ಮ ಫಲಾನುಭವಿಗಳು ಐದು ಗ್ಯಾರಂಟಿಯ ಫಲಾನುಭವಿಗಳು ಮತ್ತು ಹೆಚ್ಚಿನ ಸಂಖ್ಯೆಯೊಳಗೆ ಜನರು ಸೇರುವಂಥ ಕೆಲಸ ಆಗುತ್ತಾ ಇದೆ. ಕನಿಷ್ಠ ನನಗನ್ಸಿದ ಮಟ್ಟಿಗೆ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರ್ಬೋದು ಅಂತ ಇಮ್ಯಾಜಿನೇಷನ್ ಮಾಡಿದ್ದೀವಿ. ಒಂದು ಮೆಡಿಕಲ್ ಕಾಲೇಜು ಇರ್ಬೋದು ಮತ್ತು ಏತ ನೀರಾವರಿಗಳಿರ್ಬೋದು ಮತ್ತು ಅಂಬೇಡ್ಕರ್ ಸಮುದಾಯ ಭವನ ಇರ್ಬೋದು, ಹಾಸ್ಪಿಟ್ಲಿಗಿರ್ಬೋದು, ಪ್ರಜಾಸೌಧ ಇರ್ಬೋದು. ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ ಇಲ್ಲಿವರೆಗೂ 2,005 ಕೋಟಿಗೂ ಹೆಚ್ಚು, ಅಂದರೆ ಇವು ಅಡ್ಮಿನಿಸ್ಟ್ರೇಷನ್ ಅಪ್ರೂವ್ ಮಾಡಿದ್ದು ಮಾತ್ರ ನಾವು ಕೊಡ್ತಾ ಇರೋದು. ಇನ್ನೂ ಅದಕ್ಕಿಂತ ಅಡ್ಮಿಷನ್ ಅಪ್ರೂವ್ ಮಾಡಲಾರ್ದು ಇನ್ನೂ 1,000 ಕೋಟಿ ಮೇಲೆ ಇದೆ. ಹಂಗೆ ಇ ಡಿ ಎಮ್ ಮಾಡಿದಂತ ಮಾತ್ರ ನಾವು ಇವತ್ತು 2,005 ಕೋಟಿ ಕಾಮಗಾರಿಗಳ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಎಷ್ಟು ಕಡೆ ಕಾರ್ಯಕ್ರಮ ಇದೆ ಸರ್? ಕೊಪ್ಪಳದಲ್ಲಿ ಮಿನಿಟ್ ಟು ಮಿನಿಟ್ ಕಾರ್ಯಕ್ರಮ ರೆಡಿ ಮಾಡಿದ್ದಾರೆ. ಹಾಸ್ಪಿಟ್ಲಿಂದ ಹಿಡ್ಕೊಂಡು ಇಂದಿರಾ ಕ್ಯಾಂಟೀನು ಮತ್ತು ಕನಕದಾಸರ ಮೂರ್ತಿ ಇವನ್ನೆಲ್ಲವೂ ಅದಾದಮೇಲೆ ಸ್ಟೇಜ್ ಪ್ರೋಗ್ರಾಮ್ ಅಂತ ಮಾಡಿದ್ದೀವಿ. ನಾವು ಮಧ್ಯ ಪಕ್ಷದ ಕಚೇರಿನೂ ಉದ್ಘಾಟನೆ ಮಾಡ್ಬೇಕಂತ ಮಾಡಿದ್ವಿ. ಅದೇನೋ ಒಂದೇ ಸತಿ ಮಾಡೋನು 100 ಇವನ್ನು ಮಾಡಬೇಕು ಅಂತ ಪಕ್ಷದ ಕಚೇರಿ ಒಳಗೆ ಮತ್ತು AICC ಒಳಗೆ ನಿರ್ಧಾರ ಆಗಿದೆ. ಅದಕ್ಕೆ ಈ ಸತಿ ಬೇಡ, ಅದನ್ನು ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಅದನ್ನು ಬಿಟ್ಟು ಉಳಿದಿದ್ವಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕಂಪ್ಲೀಟ್ ಮಾಡುವಂಥ ಕೆಲಸ.